ಅಕ್ಕ ಅವ್ರಿಬ್ರು ಒಳಗೆ ಬರ್ತಿದ್ದಾರೆ ನೋಡಿ, ನೀವೆಲ್ಲ ಬ್ಯಾಕ್ ಸೈಡಿಂದ ಎಸ್ಕೇಪ್ ಆಗಿ, ನಾನು ಅಣ್ಣನ್ ಕರ್ಕೊಂಡು ಬರ್ತೀನಿ. ನಡೀರಿ ಬಾಣ್ಣ. ಬಿಡಮ್ಮ, ಇವತ್ತಿಲ್ಲಿ ನಾಳೆ ಇನ್ನೊಂದು ಕಡೆ, ನಾಡಿದ್ದು ಮತ್ತೊಂದು ಕಡೆಗೆ ಹೀಗೆ ಕದ್ದು ಮುಚ್ಚಿ ಬಾಳಕ್ಕೆ ನನ್ನಿಂದ ಆಗಲ್ಲ. ಹೀಗೆ ಹೆದರ್ಕೊಂಡಿರೋ ಬದಲು ಅವ್ರನ್ನ ಕೊಂದು ಜೈಲಲ್ಲಿರೋದೇ ಎಷ್ಟೋ ವಾಸಿ. ನೀನು ಮನಸ್ಸು ಮಾಡಿದ್ರೆ ನನ್ನ ಹೊರಗೆ ಕರ್ಕೊಂಡು ಬರೋದು ಎಷ್ಟೊತ್ತಮ್ಮ. ಆದರೆ ಈ ರೀತಿ ಓಡೋಕೆ ನನ್ನಿಂದ ಆಗಲ್ಲ. ನಾನು ಇಲ್ಲೇ ಇರ್ತೀನಿ, ಅದೇನು ಬರುತ್ತೋ ನಾನೇ ಫೇಸ್ ಮಾಡ್ತೀನಿ. ಅಣ್ಣ, ನಾನು ಹೇಳಿದ್ದು ನಿನ್ಗೆ ಯಾಕೆ ಅರ್ಥ ಆಗ್ತಾ ಇಲ್ಲ? ಈಗ ಆಲ್ರೆಡಿ ಮನೆಯಲ್ಲಿ ತುಂಬಾ ಸಮಸ್ಯೆ ಇದೆ. ಇಷ್ಟು ವರ್ಷ ನಾನು ಏನೇನೋ ಮಾಡ್ಬೇಕು ಅಂತ ಅನ್ಕೊಂಡಿದ್ದೆ, ಆದ್ರೆ ಏನೋ ಸಾಧಿಸಕ್ಕಾಗಿಲ್ಲ. ನನ್ನಿಂದ ನಿನಗೂ ತೊಂದರೆ ಆಗೋದು ನನಗೆ ಇಷ್ಟ ಇಲ್ಲ ಅಣ್ಣ. ಪ್ಲೀಸ್, ಕೊನೆ ಸಲ ಹೇಳ್ತಾ ಇದ್ದೀನಿ, ನನ್ನ ಮಾತು ಕೇಳು, ನನ್ನ ಜೊತೆಗೆ ಬಾ. ಇಲ್ಲಮ್ಮ, ಇಷ್ಟು ದಿನ ನಿನ್ನ ಮಾತು ಕೇಳಿದ್ದೀನಿ, ಇನ್ಮೇಲೆ ನಿನ್ನ ಮಾತು ನಾನು ಕೇಳಲ್ಲ. ಸರಿ, ಕೊನೆದಾಗ ಕೇಳ್ತಾ ಇದ್ದೀನಿ, ನನ್ನ ಜೊತೆಗೆ ಬರ್ತೀಯೋ ಇಲ್ವೋ? ಬರಲ್ಲ. ಹೌದಾ? ಹಾಗಾದ್ರೆ ನೀನೀಗೊಂದು ತ್ಯಾಗ ಮಾಡ್ಬೇಕಾಗತ್ತೆ. ಏನ್ ತ್ಯಾಗ? ನಿನ್ ಪ್ರಾಣ ತ್ಯಾಗ. ಜಾನೂರೇ, ಇಬ್ರು ಮನಸ್ತಾಪ ಸರಿ ಹೋಯ್ತಾ ಇವಾಗ? ಹಾ ಸರಿ, ನೀವಿನ್ ಹೊರಡಿ. ನಾವಿನ್ ನೋಡ್ತೀವಿ. ಜಯಂತವ್ರಿಂದ ನಮಗೆ ಸ್ಯಾನೆ ಸಹಾಯ ಆಯಿತು. ಅವರಿಲ್ಲ ಅಂದಿದ್ರೆ ಆಸ್ಪತ್ರೆಗೆಲ್ಲ ತೋರ್ಸೋಕ್ಕೆ ಕಷ್ಟ ಆಗ್ತಿತ್ತು. ಅವರು ಇದ್ದಿದ್ರೆ ಒಂದು ಮಾತು ಹೇಳಿ ಹೋಗ್ಬೋದಿತ್ತು, ಆದರೆ ಅವರು ಕೆಲ್ಸಕ್ಕೆ ಹೋಗ್ಬಿಟ್ಟವ್ರಲ್ಲ. ಹೌದು ಕಣವ, ಸಹಾಯ ಮಾಡಿದವ್ರನ್ನ ಮರೆತ್ರೆ ಆ ದೇವ್ರ ಮೆಚ್ಚನಾ? ಇಷ್ಟೊತ್ತೇ ಇದೀವಂತೆ, ಇನ್ ಸ್ವಲ್ಪ ಹೊತ್ತಿದ್ದು ನಿಮ್ಮ ಯಜಮಾನ್ರು ಬಂದ್ಮೇಕೆ ಅವ್ರಿಗೆ ಹೇಳ್ಬಿಟ್ಟೆ ಹೋಯ್ತೀವಿ. ಹಾಗಲ್ಲಮ್ಮ, ಅವ್ರು ಬರೋದು ತುಂಬ ಲೇಟ್ ಆಗುತ್ತೆ. ನೀವು ಹೇಗೂ ಆಪ್ರೇಷನ್ ಮಾಡಿಸ್ಕೊಳ್ಳುವಾಗ ಮತ್ತೆ ಬರ್ತಿರಲ್ವಾ, ಆಗ ಸಿಗೋರಂತೆ. ನೀವು ಹೊರಡಿ, ತೊಂದರೆ ಇಲ್ಲ. ಸರಿ, ಹಂಗಾರೆ ನಾವು ಹೊರಡ್ತೀವಿ. Yeah, so I'll call you back. Yeah, thank you. ಯಾಕೆ ವೆಂಕಿ ಅವರೇ ಹಾಗೆ ನೋಡ್ತಾ ಇದ್ದೀರಿ? ಇಸ್ ದರ್ ಸಮಥಿಂಗ್ ರಾಂಗ್ ವಿತ್ ಮೈ ಡ್ರೆಸ್? ಅಯ್ಯೋ, ಹಂಗೇನಿಲ್ಲ. ಅದು ನೀವು ಮಾಡಿರೋ ಸಹಾಯಕ್ಕೆ ಹೆಂಗ್ ಕೃತಜ್ಞತೆ ಹೇಳ್ಬೇಕು ಅಂತ ಯೋಚನೆ ಮಾಡ್ತವ್ರೆ ಅನ್ಸ್ತದೆ. ನೋಡಿ, ಈ ಥರ ದೊಡ್ಡ ಮಾತುಗಳನ್ನಾಡಿ ನನ್ನನ್ನು ದೂರ ಮಾಡ್ತಿದ್ದೀರ. ನಾನು ನಿಮ್ಮಲ್ಲಿ ಒಬ್ಬ ಅಂದಮೇಲೆ ಸಹಾಯ ಮಾಡೋದು ಸಹಜ ಅಲ್ವಾ? ಅದು ನಿನ್ ದೊಡ್ಡ ಮನ್ಸಪ್ಪ. ಎಲ್ರಿಗೂ ಹೀಗೆ ಸಹಾಯ ಮಾಡೋ ಗುಣ ಎಲ್ಲಿರ್ತದೆ ಹೇಳು? ಇದರಲ್ಲಿ ನನ್ನ ದೊಡ್ಡ ಮನಸ್ಸು ಏನಿಲ್ಲಮ್ಮ. ಇದು ನೀವೆಲ್ಲ ಮಾಡಿರೋ ಒಳ್ಳೆ ಕೆಲಸಗಳ ಪುಣ್ಯ ನಮ್ಮನ್ನು ಕಾಯ್ತಾ ಇದೆ ಅಂತ ಇಟ್ಕೊಳ್ಳಿ ಅಷ್ಟೇ. ಏನಾದ್ರು ಕ್ಲೂ ಸಿಗ್ತೇನ್ರಿ? ಸಿಗ್ಲ ಸರಿಯಾಗಿ ನೋಡಿದ್ರೇನ್ರಿ? ನೋಡಿದೆ ಸರ್, ಎಲ್ಲೂ ಇಲ್ಲ. ಆ ವ್ಯಕ್ತಿ ಯಾರು ಅಂತ ಗೊತ್ತಾ ನಿಮ್ಗೆ? ಇಲ್ಲ ಸರ್, ಅವ್ನು ಯಾರು ಅಂತಾನೆ ಗೊತ್ತಿಲ್ಲ. ಆದರೆ ಕೆಲ ದಿನಗಳಿಂದ ಮೇಡಮ್ ಅವ್ರನ್ನ, ನಮ್ಮ ಅಕ್ಕ ಸಿಂಚರನ ಅವ್ನು ಫಾಲೋ ಮಾಡ್ತಿದ್ದ.
ಮೊನ್ನೆ ಕೂಡ ಸಿಕ್ಕಾಕೋಬೇಕಾಗಿತ್ತು, ಸ್ವಲ್ಪದ್ರಲ್ಲಿ ಮಿಸ್ ಆಗ್ಬಿಟ್ಟ. ಉಪ್ಪಿನಕಾಯಿ ವಿಷಯದಲ್ಲಿ ನಾನು ಸ್ಟೇಷನ್ ಮೇಲೆ ಹತ್ತಿದ್ಗೆ ಅವನೇ ಕಾರಣ ಅಂದ್ಕೊಂಡಿದ್ದೆ. ಆದರೆ ಈಗ ನೋಡಿ ಇಂಥ ಸ್ಥಿತಿಲಿದ್ದಾನೆ. ಅವ್ನು ಇಲ್ಲೇ ಇದ್ದೆ ಅಂತ ನಿಮ್ಗೆ ಹೆಂಗೆ ಗೊತ್ತಾಯ್ತು? ಸರ್, ಅದು ಮನೆಯಲ್ಲಿ ಪೂಜೆ ನಡೀತಿರುವಾಗ ಒಬ್ಬ ಹುಡುಗ ಮನೆಗೆ ಬಂದಿದ್ದ. ಅವನ ಮೇಲೆ ಸ್ವಲ್ಪ ಡೌಟ್ ಇತ್ತು, ಅದಕ್ಕೆ ಫಾಲೋ ಮಾಡ್ಕೊಂಡು ಇಲ್ಲಿ ತನಕ ಬಂದೆ. ಅವ್ನು ನೋಡಿದ್ರೆ ಆ ವ್ಯಕ್ತಿ ಜೊತೆ ಮಾತಾಡ್ತಿದ್ದ. ತಕ್ಷಣ ಅನ್ಸಿದ್ದು ಅವ್ರಿಗೆ ಫೋನ್ ಮಾಡಿ ಇಲ್ಲಿ ಕರೆಸ್ಕೊಂಡೆ. ನಾವಿಬ್ರು ಒಳಗೆ ಬರೋ ಅಷ್ಟರಲ್ಲಿ ಯಾರೋ ಅವ್ರನ್ನ ಕೊಲ್ಲೋ ಪ್ರಯತ್ನ ಮಾಡಿದ್ದಾರೆ. ಓಕೆ, ಸದ್ಯ ಪ್ರಾಣ ಹೋಗಿಲ್ಲ, ರಕ್ತಸ್ರಾವ ಜಾಸ್ತಿ ಆಯ್ತಲ್ಲ, ಅದರಿಂದನೂ ಕೂಡ ಪ್ರಜ್ಞೆ ತಪ್ಪಿರೋ ಸಾಧ್ಯತೆ ಜಾಸ್ತಿ ಇದೆ. ಇದು ಯಾಕಾಯ್ತು, ಇದರಿಂದ ಯಾರ ಕೈವಾಡ ಇದೆ ಅಂತ ನಾನು ಕಂಡುಹಿಡಿತೀನಿ. ನೀವಿಬ್ರು ಸ್ಟೇಷನ್ಗೆ ಬಂದು ಒಂದು ಕಂಪ್ಲೇಂಟ್ ಬರ್ಕೊಟ್ಟು ಹೋಗಿ. ಸರಿ ಸರ್. ಓಕೆ, ನಡ್ರಿ. ಮೇಡಮ್ ಅವರೇ, ಏನು ಹುಡುಕ್ತಿದ್ದೀರಾ? ಅಲ್ಲ ಸಿದ್ದು ಅವರೇ, ನಾನು ಆಗ ಬಂದಾಗ ಆ ವ್ಯಕ್ತಿ ಜೊತೆ ಒಂದು 4-5 ಜನ ಹುಡುಗರಿದ್ರು. ಈಗ ನೋಡಿದ್ರೆ ಯಾರೂ ಇಲ್ಲ. ಎಲ್ಲಿ ಹೋಗಿದ್ದಾರೆ ಅಂತ ಹುಡುಕ್ತಿದ್ದೀನಿ. ಇನ್ನೆಲ್ಲ ಹೋಗಿರ್ತಾರೆ ಮೇಡಮ್ ಅವರೇ. ನನ್ನ ಪ್ರಕಾರ ಅವರೇ ಇವನ್ನ ಕೊಲೆ ಮಾಡೋ ಪ್ರಯತ್ನ ಮಾಡಿದ್ದಾರೆ ಅನ್ಸುತ್ತೆ. ಹೌದು ಸಿದ್ದು ಅವರೇ, ಆ ವ್ಯಕ್ತಿ ಇಲ್ಲಿದ್ದಾನೆ ಅಂತ ನಮ್ಗೆ ಗೊತ್ತಿದೆ. ಇಲ್ಲಿ ಬಂದಿದ ತಕ್ಷಣ ಅವ್ನು ಬಾಯಿ ಬಿಡಿಸ್ತೀವಿ ಅನ್ನೋ ಹೆದರಿಕೆನಲ್ಲಿ ಯಾರೋ ಹೀಗೆ ಮಾಡಿದ್ದಾರೆ ಅಂತ ಅನಿಸ್ತಿದೆ. ನನಗೂ ಹಂಗೆ ಅನಿಸ್ತದೆ ಮೇಡಮ್ ಅವರೇ. ಆದರೆ ಈಗ ಅವನು ಪ್ರಜ್ಞೆಲಿಲ್ಲ. ಡಾಕ್ಟ್ರ್ ಏನು ಹೇಳ್ತಾರೆ ಅನ್ನೋದ್ರ ಮೇಲೆ ಅವ್ನು ಯಾರು ಈ ಥರ ಮಾಡಿದ್ರು ಅನ್ನೋದು ಗೊತ್ತಾಗುತ್ತೆ.